ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟ ಒಂದು ಟಾಪಿಕ್ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಒಂದು ಟಾಪಿಕ್ ಬಂದುಬಿಟ್ಟು ಮೇಲಾಟಗಳಲ್ಲಿ ಬರುವಂಥ ಒಂದು ವಿಷಯ ಆಗಿರ್ತೈತಿದ್ದು. ಮೇಲಾಟಗಳಲ್ಲಿ ನಾವು ಮುಖ್ಯವಾಗಿ 3 ಪ್ರಕಾರಗಳನ್ನು ನೋಡ್ತೀವಿ. ಒಂದು ಓಟಗಳು, ಎಸೆತಗಳು ಮತ್ತು ಜಿಗಿತಗಳು ಅಂಥೇಳಿ. ಇವಾಗ ನಾನು ತರಗತಿಯಲ್ಲಿ ನೋಡಿ ಓಟಗಳ ಬಗ್ಗೆ ಅದರ ಹಿಸ್ಟ್ರಿ ಹೇಳಿದ್ದೀನಿ, ಹಾಗೆ ಹಡಲ್ಸ್ ಬಗ್ಗೆ ಕೂಡ ತರಗತಿಯನ್ನು ಮಾಡಿದ್ದೀನಿ. ಅದರ ಮುಂದುವರೆದು ಇವತ್ತಿನ ತರಗತಿಯಲ್ಲಿ ಮಾಡೋಣ ಅಂದರೆ ನಾವು ರಸ್ತೆ ಓಟದ ಒಂದು ಸ್ಪರ್ಧೆಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರೋ ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಪುರುಷರ ಮತ್ತು ಮಹಿಳೆಯರ ನಿಗದಿತ ದೂರಗಳು ಈ ರೀತಿ ಇವೆ. ಪುರುಷರು ಮತ್ತು ಮಹಿಳೆಯರು ಓಡುವಂತಹ ಸ್ಪರ್ಧೆಗಳು ಈ ರೀತಿ ಕೊಟ್ಟಿದ್ದಾರೆ. ಅವರು 15 ಕಿಲೋಮೀಟರ್, 20 ಕಿಲೋಮೀಟರ್, ಅರ್ಧ ಮ್ಯಾರಥಾನ್ ಎಷ್ಟಿದೆ? ಅದು 21.097 ಕಿಲೋಮೀಟರ್ ಇದೆ. ಮತ್ತು 30 ಕಿಲೋಮೀಟರ್. ಹಾಗೆ ಫುಲ್ ಮ್ಯಾರಥಾನ್ ಇದು ಎಷ್ಟಿದೆ? 42ರಿಂದ 195 ಕಿಲೋಮೀಟರ್ ಇದೆ. ಹಾಗೆ 100 ಕಿಲೋಮೀಟರ್. ಮತ್ತು ರಸ್ತೆ ರಿಲೇಗಳು, ಇವೆಲ್ಲ ಏನಂತೀವಿ, ರಸ್ತೆ ಮೇಲೆ ಓಡುವಂತಹ ಒಂದು ಇವೆಂಟ್ಗಳಾಗಿರ್ತವೆ. ಈ ಸ್ಪರ್ಧೆಗಳನ್ನು ರಸ್ತೆಗಳಲ್ಲಿ ಓಡಿಸ್ಬೋದು. ಇದು ಯಾವುದೇ ಒಂದು ಟ್ರ್ಯಾಕಲ್ಲಿ ಓಡಿಸೋಂಗಿಲ್ಲ. ಎಲ್ಲಿ ಓಡಿಸ್ತಾರೆ ಅಂದರೆ ರಸ್ತೆಗಳಲ್ಲಿ ಓಡಿಸ್ತಾರೆ. ವಾಹನ ಸಂಚಾರ ಏನಾದರೂ ಹೆಚ್ಚಿತ್ತು ಅಂದರೆ, ವಾಹನ ಸಂಚಾರ ಜಾಸ್ತಿ ಇತ್ತು, ಅಲ್ಲಿ ಓಡ್ಸೋಕ್ಕಾಗಲ್ಲ ಅಂತಂದರೆ ಅಂತಹ ಒಂದು ಸಮಯದಲ್ಲಿ ಮಾಡ್ತಾರೆ ಅಂದರೆ ಕವಲು ದಾರಿ ಇರ್ತಾವಲ್ಲ, ಕಾಲು ದಾರಿ ಅಂದರೆ ಸ್ವಲ್ಪ ಜನ ಓಡಾಡ್ತಾರಲ್ಲ, ಅಲ್ಲಿ ರಸ್ತೆ ಇರೋದಿಲ್ಲ, ಆದರೆ ಕಾಲು ದಾರಿ ಅದನ್ನು ನಡ್ಕೊಂಡು ಓಡಾಡ್ಬೋದು. ಅಂಥ ಒಂದು ಪ್ಲೇಸಲ್ಲಿ ಓಡಿಸ್ತಾರೆ. ಹುಲ್ಲು ಮತ್ತು ಮೃದು ನೆಲದ ಮೇಲೆ ಏನು ಮಾಡ್ಬಾರ್ದು? ಓಡಿಸಬಾರ್ದು. ಹುಲ್ಲು ಅಥವಾ ಮೃದು ನೆಲದ ಮೇಲೆ ಓಡಿಸಬಾರ್ದು. ಏಕೆಂದರೆ ಕ್ರೀಡಾಪಟುಗಳು ಒಂದು ಕಷ್ಟ ಸಹಿಷ್ಣುತೆ ಸಾಮರ್ಥ್ಯ ಹೊಂದಿದಂತೆ ಈ ಒಂದು ಕ್ರೀಡೆಗಳನ್ನು ಅವರು ಕಂಡಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಹುಲ್ಲು ಮತ್ತು ಮೃದು ನೆಲದ ಮೇಲೆ ಅಲ್ಲಿ ಓಡಬಾರ್ದು. ನಿಗದಿತ ದೂರದ ರಸ್ತೆ ಓಟದ ಸ್ಪರ್ಧೆಯನ್ನು ನಡೆಸುವಾಗ ಪ್ರಾರಂಭದ ಮತ್ತು ಮುಕ್ತಾಯದ ಮಧ್ಯೆ ಇರುವಂತಹ ದೂರ ಸ್ಪರ್ಧೆಯ ಒಟ್ಟು ದೂರದ 30% ಹೆಚ್ಚಿರಬಾರದು. ಏನಿದೆ ಅಂದರೆ, ನಿಗದಿತ ದೂರದ ರಸ್ತೆ ಓಟದ ಸ್ಪರ್ಧೆಯನ್ನು ಏನಾದರೂ ನಡೆಸ್ತಾ ಇದ್ದೀವಿ ಅಂದರೆ ಪ್ರಾರಂಭದ ಮತ್ತು ಮುಕ್ತಾಯದ ಮಧ್ಯೆ ಇರುವಂತಹ ದೂರ ಸ್ಪರ್ಧೆಯ ಒಟ್ಟು ದೂರದ 30% ಹೆಚ್ಚಿರಬಾರ್ದು. ಅಷ್ಟರೊಳಗೆ ಇರಬೇಕು ಅಂತ ಅರ್ಥ. ಅದಕ್ಕಿಂತ ಜಾಸ್ತಿ ಇರಬಾರ್ದು. ಪ್ರಾರಂಭ ಮಾಡೋದು ಮತ್ತು ಮುಕ್ತಾಯದವರೆಗಿಂತ ಸಮಯ ಅಂದರೆ ಎಷ್ಟು ಕಿಲೋಮೀಟ್ರ್ ಇರಬೇಕಂದ್ರೆ ಅದು 30 ಕಿಲೋಮೀಟ್ರ್ಗಿಂತ ಸ್ವಲ್ಪ ಕಡಿಮೆ ಇರಬೇಕು, ಹೆಚ್ಚಿಗೆ ಇರಬಾರ್ದು. ಅಲ್ಲಿ ಗಂಟೆ ಇರಬೇಕಷ್ಟೆ. ಈ ದಾರಿಯಲ್ಲಿ ಪ್ರತಿ 8 ಮೀಟರ್ಗಳನ್ನು ಎಲ್ಲ ಸ್ಪರ್ಧಾರ್ಥಿಗಳಿಗೆ ಮಾಹಿತಿ ನೀಡಲು ಕಿಲೋಮೀಟರ್ಗಳಲ್ಲಿ ದೂರವನ್ನು ಏನು ಮಾಡಬೇಕು? ನಾವು ಫಲಕಗಳಲ್ಲಿ ಬರೆಸಿ ಎಲ್ಲ ಸ್ಪರ್ಧೆಗಳಿಗೆ ಗೊತ್ತಾಗುವಂತೆ ವ್ಯವಸ್ಥೆ ಮಾಡಬೇಕು. ನೋಡಿರಿ, ಇವೆಲ್ಲ BPED ಎಲ್ಲ ಮಾಡಿದಾಗ ಇವೆಲ್ಲ ನಮಗೆ ಮಾಡಿಸಿರ್ತಾರೆ. ಈ ಒಂದು ದಾರಿಯಲ್ಲಿ ಏನು ಮಾಡಬೇಕಂದ್ರೆ ಪ್ರತಿ 8 ಕಿಲೋಮೀಟರ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಏನು ಮಾಡಬೇಕು? ಮಾಹಿತಿ ನೀಡಬೇಕು. ಪ್ರತಿ ಒಂದು 8 ಕಿಲೋಮೀಟ್ರಿಗೆ ಏನು ಮಾಡಬೇಕು? ಎಲ್ಲ ಸ್ಪರ್ಧಾರ್ಥಿಗಳಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತೇಳಿ ಏನು ಮಾಡ್ತಾರೆ ಅಂದರೆ ಕಿಲೋಮೀಟರ್ಗಳಲ್ಲಿ ದೂರವನ್ನು ಏನು ಮಾಡ್ತಾರೆ? ಫಲಕಗಳನ್ನು ಅಳವಡಿಸ್ತಾರೆ. ಆ ಫಲಕಗಳ ಮೇಲೆ ಏನು ಮಾಡ್ತಾರೆ ಅಂದರೆ ಸೂಚನೆಗಳು ಬರೆದಿರ್ತಾರೆ. ಎಲ್ಲ ಸ್ಪರ್ಧಾರ್ಥಿಗಳಿಗೆ ಗೊತ್ತಾಗುವಂತೆ ಆ ರೀತಿ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಏನು ಮಾಡ್ತಾರೆ? ಈ ರೀತಿ ಸೂಚನಾ ಫಲಕಗಳನ್ನು ಬಳಸ್ತಾರೆ. ರಸ್ತೆ ರಿಲೇ ಓಟದ ಸ್ಪರ್ಧೆಗಳಲ್ಲಿ ಪ್ರತಿ ಹಂತಗಳಲ್ಲೂ ನಿಗದಿತ ದೂರದ ಗೆರೆಯಿಂದ ಹಿಂದೆ ಮತ್ತು ಮುಂದೆ 10 ಮೀಟರ್. ರಸ್ತೆ ರಿಲೇ ಓಟದ ಒಂದು ಸ್ಪರ್ಧೆಗಳಲ್ಲಿ ಪ್ರತಿ ಹಂತಗಳಲ್ಲೂ ಏನು ಮಾಡ್ತಾರೆ ಅಂದರೆ ನಿಗದಿತ ದೂರದ ಗೆರೆಯಿಂದ ಹಿಂದೆ ಮತ್ತು ಮುಂದೆ 10 ಮೀಟರ್ ಅಂತರದ ಗೆರೆಯನ್ನು ಹಿಂದೆ ಮತ್ತು ಮುಂದೆ 10 ಮೀಟರ್ ಹಾಕಿರ್ತಾರೆ. ಹಾಗೂ ಗೆರೆಯನ್ನು ಅಂದರೆ ಅಂತರದ ಗೆರೆಯನ್ನು 5 ಸೆಂಟಿಮೀಟರ್ ಅಗಲ ಇರುವಂತೆ ಹಾಕಬೇಕು. ಈ 20 ಮೀಟರ್ ವಲಯದಲ್ಲಿ ಸ್ಪರ್ಧೆಗಳ ಬದಲಾವಣೆಗೆ ಎಲ್ಲ ಕಾರ್ಯವಿಧಾನವನ್ನು ಮುಗಿಸ್ಬೇಕು. ನೋಡಿರಿ, ಇಲ್ಲಿ ಏನು ಮಾಡಬೇಕಂದ್ರೆ ರಿಲೇ ಓಟದ ಏನಾದರೂ ಸ್ಪರ್ಧೆಗಳಿದ್ದಾವೆ ಅಂತಂದರೆ ಆ ನಿಗದಿತ ದೂರದ ಗೆರೆಯಿಂದ ಏನು ಮಾಡಬೇಕು? ಹಿಂದೆ ಅಥವಾ ಮುಂದೆ ಏನು ಮಾಡಬೇಕು? 10 ಮೀಟರ್ ಒಂದು ಅಂತರದ ಗೆರೆಯನ್ನು 5 ಸೆಂಟಿಮೀಟರ್ ಅಗಲವಿರುವಂತೆ ನಾವು ಹಾಕಬೇಕು. ಈ 20 ಸೆಂಟಿಮೀಟರ್ ವಲಯದ
ಸ್ಪರ್ಧೆಗಳ ಬದಲಾವಣೆಯನ್ನು ಎಲ್ಲ ಕಾರ್ಯವಿಧಾನದಲ್ಲಿ ಮುಗಿಬೇಕು. ಇದೆಲ್ಲ ಎಲ್ಲಿ ಮುಟ್ಟಬೇಕಂದ್ರೆ 21 ಮೀಟರ್ ವಲಯದಲ್ಲಿ ಏನು ಮಾಡಬೇಕು, ಎಲ್ಲ ಒಂದು ಬದಲಾವಣೆ ಕಾರ್ಯವಿಧಾನದಲ್ಲಿ ಮುಗಿಬೇಕು. ರಸ್ತೆ ರಿಲೇ ಸ್ಪರ್ಧೆಗಳಲ್ಲಿ ರಿಲೇ ಕೋಲಿನ ಬದಲು ಏನು ಮಾಡ್ತಾರೆ ಅಂದರೆ ರಿಸ್ಟ್ ಬ್ಯಾಂಡ್ ಉಪಯೋಗಿಸ್ತಾರೆ. ರಸ್ತೆ ರಿಲೇ ಆಡಿಸ್ತಾರಲ್ಲ, ಆ ಒಂದು ರಸ್ತೆ ರಿಲೆಯಲ್ಲಿ ಕೋಲಿನ ಬದಲು ಅಂದರೆ ಇಲ್ಲಿ ಬ್ಯಾಟನ್ ಕೊಡೋದಿಲ್ಲ, ಅದ್ರ ಬದಲು ಏನು ಮಾಡ್ತಾರೆ ಅಂದರೆ ರಿಸ್ಟ್ ಬ್ಯಾಂಡನ್ನು ಇಲ್ಲಿ ಬಳಸ್ತಾರೆ. ಸ್ಪರ್ಧೆಯಿಂದ ರಿಸ್ಟ್ ಬ್ಯಾಂಡ್ ಬದಲಾಯಿಸಿಕೊಳ್ಳುತ್ತಾರೆ. ಏನು ಮಾಡ್ತಾರೆ ಇಲ್ಲಿ ಸ್ಪರ್ಧೆಯಿಂದ ಸ್ಪರ್ಧೆಗೆ ರಿಸ್ಟ್ ಬ್ಯಾಂಡನ್ನು ಇಲ್ಲಿ ಬದಲಾಯಿಸಿಕೊಳ್ತಾರೆ. ಕುಡಿಯುವ ನೀರು ಅಥವಾ ಸ್ಪಂಜು ಮತ್ತು ಅಲ್ಪಾಹಾರದ ವ್ಯವಸ್ಥೆ ಕೂಡ ಮಾಡಬೇಕು. ನಾವೇನಾದರೂ ಈ ಒಂದು ಗೇಮ್ಸ್ ಕಂಡಕ್ಟ್ ಮಾಡಿದಾಗ ಏನು ಮಾಡಬೇಕಂತಂದರೆ ಕುಡಿಯುವ ನೀರಿನ ವ್ಯವಸ್ಥೆ, ಪ್ರಥಮ ಚಿಕಿತ್ಸೆ ವ್ಯವಸ್ಥೆನೂ ಕೂಡ ಮಾಡಬೇಕು. ಹಾಗೂ ಸ್ಪಂಜ್ ಮತ್ತು ಸ್ವಲ್ಪ ಪ್ರಮಾಣದ ಆಹಾರದ ವ್ಯವಸ್ಥೆ ಕೂಡ ನಾವಿಲ್ಲಿ ಮಾಡಬೇಕು. ಅಲ್ಪ ಪ್ರಮಾಣದ ಆಹಾರವನ್ನು ವಿದ್ಯಾರ್ಥಿಗಳಿಗೆ ಸಿಗುವಂತೆ ನಾವು ಮಾಡಬೇಕು. ಇವಾಗ ನೋಡಿರಿ, ಪ್ರಾರಂಭ ಮತ್ತು ಮುಕ್ತಾಯದ ಜಾಗದಲ್ಲಿ ದೊರಕುವಂತಿರಬೇಕು. ಈ ಎಲ್ಲ ವ್ಯವಸ್ಥೆ ಎಲ್ಲಿರಬೇಕಂದ್ರೆ ಪ್ರಾರಂಭ ಮತ್ತು ಮುಕ್ತಾಯದ ಒಂದು ಜಾಗದಲ್ಲಿ ಸಿಗುವಂತೆ ಇರಬೇಕು. 10 ಕಿಲೋಮೀಟರ್ವರೆಗಿನ ಎಲ್ಲ ಸ್ಪರ್ಧೆಗಳಲ್ಲಿ ನೀರು ಮತ್ತು ಸ್ಪಂಜು ಅಥವಾ ಉಪಹಾರವನ್ನು ಏನು ಮಾಡಬೇಕು, 2 ರಿಂದ 3 ಕಿಲೋಮೀಟ್ರಿಗೆ ಅಂತರ ಇರಬೇಕು. 10 ಕಿಲೋಮೀಟರ್ವರೆಗಿನ ಎಲ್ಲ ಒಂದು ಸ್ಪರ್ಧೆಗಳಲ್ಲಿ ಅಂದರೆ 10 ಕಿಲೋಮೀಟ್ರ್ ಏನಾರ ಸ್ಪರ್ಧೆ ಇತ್ತು ಅಂದರೆ 10 ಕಿಲೋಮೀಟ್ರ್ ಒಳಗೆ ಏನು ಮಾಡಬೇಕಂದ್ರೆ ಅಲ್ಲಿ ನೀರು ಸಿಗಬೇಕು, ಅಂದರೆ ಲಘು ಆಹಾರ ಸಿಗಬೇಕು. ಅವೆಲ್ಲ ಏನು ಬೇಕು 2-3 ಕಿಲೋಮೀಟ್ರಲ್ಲಿ ಸಿಗುವಂತೆ ವ್ಯವಸ್ಥೆಯನ್ನು ಸಂಘಟಕರು ಮಾಡಬೇಕು. 10 ಕಿಲೋಮೀಟರ್ ಅಥವಾ ಅದಕ್ಕಿಂತ ದೂರವಿರುವ ಸ್ಪರ್ಧೆಗಳಲ್ಲಿ ಉಪಹಾರದ ವ್ಯವಸ್ಥೆಯನ್ನು ಪ್ರತಿ 5 ಕಿಲೋಮೀಟರ್ ಅಂತರದಲ್ಲಿ ಒದಗಿಸುವಂಥ ವ್ಯವಸ್ಥೆ ಮಾಡಬೇಕು. ಏನಾದರೂ 10 ಕಿಲೋಮೀಟ್ರ್ಗಿಂತ ಜಾಸ್ತಿ ಓಡೋದಿದೆ ಸ್ಪರ್ಧೆ ಅದು ಅಂದರೆ ಅಲ್ಲಿ 5 ಕಿಲೋಮೀಟ್ರ್ ಒಳಗಡೆ ಏನು ಮಾಡಬೇಕು, ಆಹಾರ, ನೀರು ಇಂಥ ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಸಿಗುವಂತೆ ಮಾಡಬೇಕು. 2 ಉಪಹಾರದ ಜಾಗಗಳ ಮಧ್ಯೆ 2.5 ಕಿಲೋಮೀಟರ್ ದೂರದಲ್ಲಿ ಅಂದರೆ ನೀರಿನ ಸ್ಪಂಜನ್ನು ಒದಗಿಸುವ ವ್ಯವಸ್ಥೆ ಮಾಡಿರಬೇಕು. 2 ಉಪಹಾರದ ಜಾಗಗಳಲ್ಲಿ ಏನು ಮಾಡಬೇಕಂದ್ರೆ 2 ರಿಂದ 5 ಕಿಲೋಮೀಟ್ರ್, 2.5 ಕಿಲೋಮೀಟ್ರ್ ದೂರದಲ್ಲಿ ಏನು ಮಾಡಬೇಕು, ನೀರಿನ ವ್ಯವಸ್ಥೆಯನ್ನು ಮಾಡಿರಬೇಕು. ಈಗ ರಿಲೇ ಸ್ಪರ್ಧೆಗಳು, ಇಲ್ಲಿ ರಿಲೇ ಸ್ಪರ್ಧೆ ನೋಡಿರಿ, 4x100 ಮೀಟರ್ ರಿಲೇ ಇದೆ ಇಲ್ಲಿ. ಹಾಗೆ 4x400 ಮೀಟರ್ ರಿಲೇ, 4x100 ಮೀಟರ್ ರಿಲೇ ಇರುತ್ತೆ. ಹಾಗೆ 4x400 ಮೀಟರ್ ರಿಲೇ ಇರುತ್ತೆ. ರಿಲೇ ಓಟದ ಸ್ಪರ್ಧೆಯಲ್ಲಿ ಸ್ಪರ್ಧೆಯ ಪ್ರಾರಂಭಿಕ ಆಟಗಾರ ಏನು ಮಾಡಬೇಕಂದ್ರೆ ಹೊರತುಪಡಿಸಿ, ಅಂದರೆ ರಿಲೇ ಓಟದ ಒಂದು ಸ್ಪರ್ಧೆಯಲ್ಲಿ ಸ್ಪರ್ಧೆಯ ಪ್ರಾರಂಭಿಕ ಆಟಗಾರ ಇರ್ತಾನಲ್ಲ ಅವನನ್ನು ಹೊರತುಪಡಿಸಿ ನಾವೇನು ಮಾಡ್ತೀವಿ, ಉಳಿದ ಆಟಗಾರರು ರಿಲೇ ವಲಯ ಏನು ಮಾಡಬೇಕು, ಆರಂಭವಾಗುವುದಕ್ಕೆ ಮೊದಲು 10 ಮೀಟರ್ಗಿಂತ ಹೆಚ್ಚು ದೂರದಿಂದ ಏನು ಮಾಡಬೇಕು, ಓಟವನ್ನು ಪ್ರಾರಂಭಿಸುವಂತಿಲ್ಲ. ಅಂದರೆ ರಿಲೇ ಓಟದ ಸ್ಪರ್ಧೆಯಲ್ಲಿ ಸ್ಪರ್ಧೆಯ ಪ್ರಾರಂಭಿಕ ಒಂದು ಓಟಗಾರನನ್ನು ಬಿಟ್ಟು ಉಳಿದೆಲ್ಲ ಆಟಗಾರರು ಏನು ಮಾಡಬೇಕಂದ್ರೆ ರಿಲೇ ಪ್ರಾರಂಭವಾಗೋದಕ್ಕಿಂತ ಮೊದಲೇ 10 ಮೀಟರ್ಗಿಂತ ಹೆಚ್ಚು ದೂರದಿಂದ ಏನು ಮಾಡಬೇಕು, ಓಟವನ್ನು ಇಲ್ಲಿ ಪ್ರಾರಂಭಿಸುವಂತಿಲ್ಲ. 10 ಕಿಲೋಮೀಟರ್ ದೂರದಿಂದ ಏನು ಮಾಡಬೇಕು, ಓಟವನ್ನು ಇಲ್ಲಿ ಪ್ರಾರಂಭ ಮಾಡುವಂತಿಲ್ಲ. ಅದೊಂದು ನಿಯಮವನ್ನು ನೆನ್ಪಿಟ್ಕೋಬೇಕು. ರಿಲೇ ಬ್ಯಾಟನ್ನು ರಿಲೇ ಬ್ಯಾಟ್ ಇರುತ್ತಲ್ಲ ಅದನ್ನು ಬೀಳಿಸಿದರೆ ಅಥವಾ ಯಾರು ಬೀಳಿಸ್ತಾರೋ ಅವರೇ ಅದನ್ನು ತೆಗೆದುಕೊಳ್ಬೇಕು. ಯಾರು ಒಂದು ರಿಲೇ ಆಡೋ ಟೈಮ್ನಾಗೆ ಯಾರು ಬ್ಯಾಟನ್ನು ಬೀಳಿಸ್ತಾರೋ ಅವರೇ ತೆಗೆದುಕೊಳ್ಬೇಕು. ಈ ರೀತಿ ಬಿಡಿಸಿದ ಬ್ಯಾಟನ್ನು ತೆಗೆದುಕೊಳ್ಳಲು ಸ್ಪರ್ಧಿ ಏನು ಮಾಡಬೇಕಂದ್ರೆ ತನ್ನ ಓಣೆಯನ್ನು ಬಿಡಬಾರ್ದು. ಈ ರೀತಿ ಏನಾದರೂ ಬಿದ್ದಂಥ ಬ್ಯಾಟನ್ನು ತೆಗೆದುಕೊಳ್ತಾ ಇದ್ದೀವಿ ಅಂದರೆ ನಾವು ಏನು ಮಾಡಬಾರ್ದು, ಬೇರೆ ಓಣೆಯಲ್ಲಿ ಹೋಗಿ ತೊಗೊಬಾರ್ದು. ನಮ್ಮ ಓಣೆಯನ್ನು ನಾವು ನಮ್ಮ ಓಣೆಯಲ್ಲೇ ತೊಗೊಳ್ಬೇಕು. ಹಾಗೆ ಬೇರೆ ಓಣೆಯಲ್ಲಿ ಬಿದ್ದಂದರೂ ಕೂಡ ನಮ್ಮ ಓಣೆಯಲ್ಲಿಂತೆ ತೊಗೋಬೇಕು. ಆದರೆ ಸ್ಪರ್ಧೆಗಳಿಗೆ ಅಡ್ಡಿ ಮಾಡಬಾರ್ದು. ಈ ರೀತಿ ತಗೊಳ್ಳೋ ಟೈಮ್ನಾಗ ಯಾವ ಒಂದು ಸ್ಪರ್ಧೆಗೆ ಅಡ್ಡಿಯನ್ನು ಮಾಡಬಾರ್ದು. ಯಾಕಂದರೆ ಪಕ್ಕದ ಓಣೆಯಲ್ಲಿ ಬೇರೊಬ್ಬರು ಓಡ್ತಾ ಇರ್ತಾರೆ, ಅವರಿಗೆ ನಾವು ಅಡ್ಡಿಪಡಿಸಂಗೆ ಇಲ್ಲ. ಇಲ್ಲಿ ಎಲ್ಲ ರಿಲೇ ಸ್ಪರ್ಧೆಗಳಲ್ಲಿಯೂ 20 ಮೀಟರ್ನ ವಲಯದೊಳಗೆ ಎಲ್ಲ ಒಂದು ರಿಲೇ ಸ್ಪರ್ಧೆಗಳಲ್ಲೂ 20 ಮೀಟರ್ನ ವಲಯದೊಳಗೆ ಬ್ಯಾಟನ್ನು ಏನು ಮಾಡ್ತಾರೆ, ಕೈಯಿಂದ ಕೈಗೆ ಕೊಡಬೇಕು. ಎಲ್ಲ ಒಂದು ರಿಲೇ ಸ್ಪರ್ಧೆಗಳಲ್ಲಿ ಅಂದರೆ 4x4 ಅಂದರೆ 4x400 ಮೀಟರ್ ರಿಲೇಯಲ್ಲಿನೂ ಹಾಗೆ 4x100 ಮೀಟರ್ ರಿಲೇಯಲ್ಲಿ ಎಲ್ಲ ಒಂದು ರಿಲೇಯಲ್ಲಿ ಏನು ಮಾಡಬೇಕು, 20 ಮೀಟರ್ ವಲಯದೊಳಗೆ ಬ್ಯಾಟನ್ನು ಏನು ಮಾಡಬೇಕು, ಕೈಯಿಂದ ಕೈಗೆ ಕೊಡಬೇಕು. ಬ್ಯಾಟನ್ನು ಒಬ್ಬರಿಂದ ಮತ್ತೊಬ್ಬರಿಗೆ ಬದಲಾಯಿಸುವಾಗ ಅಂದರೆ ಒಂದು ಬ್ಯಾಟನ್ನು ಏನು ಮಾಡ್ತೀವಿ ಒಬ್ಬರಿಂದ ಮತ್ತೊಬ್ಬರಿಗೆ ಕೊಡ್ತಾ ಇದ್ದೀವಲ್ಲ, ಆ ಒಂದು ಸಮಯದಲ್ಲಿ ಬ್ಯಾಟನ್ ವಲಯದೊಳಗಿದ್ದರೆ ಸಾಕು. ಏನು ಮಾಡಬೇಕು, ಬದಲಾಯಿಸುವಾಗ ಬ್ಯಾಟನ್ ಏನು ಮಾಡಬೇಕು, ವಲಯದ ಒಳಗಡೆ ಇರಬೇಕು. ಓಟಗಾರನು ವಲಯದ
ಒಳಗಿರಬೇಕೆಂಬ ನಿಯಮ ಇರುವುದಿಲ್ಲ. ಬ್ಯಾಟನ್ ಮಾತ್ರ ಆ ಒಂದು ಅಂಕಣದ ಒಳಗಡೆ ಇರಬೇಕು, ಇಲ್ಲ ಅಂದರೆ ಆ ಒಂದು ಓಣೆಯಲ್ಲಿ ಇರಬೇಕು. ಆದರೆ ಕೊಡುವಂಥವನು ಒಳಗಡೆ ಇರಬೇಕೆಂಬಂತೆ ನಿಯಮ ಏನಿಲ್ಲ. ಓಟಗಾರ ಒಳಗಡೆ ಇರಬೇಕು, ಆ ವಲಯದಲ್ಲಿ ಇರಬೇಕೆಂಬಂಥ ಏನು ನಿಯಮವನ್ನು ಇಲ್ಲಲ್ಲಿ. ಬ್ಯಾಟನ್ನು ಬದಲಿಸುವಂಥ ಏರಿಯಾ ಅಂತೇಳಿ ಕನ್ಸಿಡರ್ ಮಾಡ್ತಾರೆ, ಆ ಒಂದು ವಲಯದಲ್ಲಿ ಕೊಡಬೇಕು. ಬ್ಯಾಟನ್ ರಚನೆ ಇದೆ. ಹಾಗಾದರೆ ಬ್ಯಾಟನ್ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ ನೋಡ್ರಿ, ಮರ ಅಥವಾ ಲೋಹದಿಂದ ಟೊಳ್ಳಾಗಿರುವಂಥ, ನಯವಾಗಿರುವಂತೆ ಮತ್ತು ದುಂಡಗೆ ಕೊಳುವೆಯಂತಿರುವಂತೆ ಏನು ಮಾಡ್ತಾರೆ, ಈ ಒಂದು ಮಾಡ್ತಾರೆ. ಏನು ಮಾಡ್ತಾರೆ, ಮರ ಅಥವಾ ಲೋಹದಿಂದ ಟೊಳ್ಳಾಗಿರುವಂತೆ, ನಯವಾಗಿರುವಂತೆ ಮತ್ತು ದುಂಡಗೆ ಕೊಳುವೆಯಂತಿರುವಂತೆ ಒಂದೇ ತುಂಡಿರಬೇಕು. ಇದು ನೋಡಬೇಕು, ಒಂದೇ ರೀತಿಯ ತುಂಡಿರಬೇಕು. ಅದೇನಿರಬೇಕು, ಮರದಿರಬೇಕು ಅಥವಾ ಲೋಹದಿಂದ ಮಾಡಿರಬೇಕು. ಒಳಗಡೆ ಟೊಳ್ಳಾಗಿರ್ತೈತೆ, ನಯವಾಗಿರ್ತೈತೆ ಮತ್ತು ದುಂಡಗೆ ಕೊಳವೆ ಥರ ಕಾಣ್ತೈತೆ. ಅದು ಉದಾಹರಣೆ ಹೇಳಬೇಕಾದ್ರೆ ಎಷ್ಟು ಮೀಟ್ರ್ ಇರ್ತೈತೆ ಅದಂದರೆ, ಉದಾಹರಣೆ ಎಲ್ಲ ಎಷ್ಟು ಮೀಟ್ರ್ ಉದ್ದ ಇರ್ತೈತೆ ನೋಡ್ರಿ. ಇದು 28 ಸೆಂಟಿಮೀಟರ್ಗಿಂತ ಕಡಿಮೆ ಇರಬಾರ್ದು. 28 ಸೆಂಟಿಮೀಟರ್ ಇರಬೇಕು, ಅದಕ್ಕಿಂತ ಕಡಿಮೆ ಇರಬಾರ್ದು, ಅಲ್ಲಿ ಗಂಟೆ ಇರಬೇಕು. ಮತ್ತು 30 ಸೆಂಟಿಮೀಟರ್ಗಿಂತ ಹೆಚ್ಚಿರಬಾರ್ದು. ಏನು ಮಾಡಬಾರ್ದು, ಇಲ್ಲಿ 28 ಸೆಂಟಿಮೀಟರ್ಗಿಂತ ಕಡಿಮೆ ಇರಬಾರ್ದು, ಅಂದರೆ ಅದಕ್ಕಿಂತ ಕಡಿಮೆ ಇರಬಾರ್ದು. 28 ಇರಬೇಕು, 28ರ ಮೇಲೆ ಇರಬೇಕು ಅಂತ ಅರ್ಥ. 28, 25 ಈ ರೀತಿ ಇರಬಾರ್ದು, 28ರ ಕೆಳಗೆ ಇರಬಾರ್ದು ಅಂತ ಅರ್ಥ ಇದು. ಹಾಗೆ ಎಷ್ಟಿರಬಾರ್ದು, ಹೆಚ್ಚಿಗೆ ಎಷ್ಟಿರಬಾರ್ದು ಅಂದರೆ 30 ಸೆಂಟಿಮೀಟರ್ಗಿಂತ ಹೆಚ್ಚಿರಬೇಕು. ಅಂದರೆ 28ರಿಂದ ಏನು ಮಾಡಬೇಕು, 30ರೊಳಗೆ ಇರಬೇಕು ಅಂತ ಅರ್ಥ ಇದು. ಹಾಗಾದರೆ ಇದು ಸುತ್ತಳತೆ ಎಷ್ಟಿರ್ತೈತೆ, ಬ್ಯಾಟನ್ ಸುತ್ತಳತೆ ನೋಡಿರಿ 12 ಸೆಂಟಿಮೀಟರಿಂದ 13 ಸೆಂಟಿಮೀಟರ್ ಇರ್ತೈತೆ. ಎಷ್ಟಿರ್ತೈತೆ, 12 ಸೆಂಟಿಮೀಟರಿಂದ 13 ಸೆಂಟಿಮೀಟರ್ ಇರ್ತೈತೆ. ಹಾಗಾದರೆ ತೂಕ ಎಷ್ಟಿರ್ತೈತೆ ಅಂದರೆ 50 ಗ್ರಾಮ್ಗಿಂತ ಹೆಚ್ಚು ತೂಕವನ್ನು ಇದು ಹೊಂದಿರಬೇಕು. 50 ಗ್ರಾಮ್ಗಿಂತ ಹೆಚ್ಚಿಗಿರಬೇಕಿದು. ಒಂದು ಸಾರಿ ರಿಲೇಗಂತ ತಂಡ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಉಳಿದ ನಂತರ ಇಬ್ಬರು ಸ್ಪರ್ಧಿಗಳನ್ನು ಮಾತ್ರ ಮುಂದಿನ ಸುತ್ತಿನಲ್ಲಿ ಓಡುವಾಗ ಬದಲಾಯಿಸಿಕೊಳ್ಳಬಹುದು. ನೋಡಿರಿ, ಒಂದು ಸಾರಿ ರಿಲೇಗಂತ ಏನು ಮಾಡ್ತೀವಿ ನಾವು, ತಂಡ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಇಳಿದಂತಹ ಆಟಗಾರರು ಇರ್ತಾರಲ್ಲ, ಅವರಲ್ಲಿ ನಂತರ ಇಬ್ಬರು ಸ್ಪರ್ಧಿಗಳನ್ನು ಮಾತ್ರ ಏನು ಮಾಡಬೇಕು, ಮುಂದಿನ ಸುತ್ತಿಗೆ ಕಳಿಸ್ಬೇಕು. ಇಬ್ಬರು ಸ್ಪರ್ಧೆ ಅಷ್ಟು ಎಲ್ಲರೂ ಇರ್ತಾರೆ, ಆದರೆ ಇಬ್ಬರಿಗೆ ಮಾತ್ರ ಏನು ಮಾಡಬೇಕು, ಮುಂದಿನ ಸ್ಪರ್ಧೆಯಲ್ಲಿ ಕಳಿಸ್ಬೇಕು. ಮುಂದಿನ ಸುತ್ತಿನಲ್ಲಿ ಓಡುವಾಗ ಏನು ಮಾಡಬೇಕು, ಅವರು ಬದಲಾಯಿಸಿಕೊಳ್ಬೋದು, ಅಲ್ಲಿ ಬೇಕಾದರೆ ಬದಲಾವಣೆ ಮಾಡಿಕೊಳ್ಬೋದು ಅವರು. ರಿಲೇ ಸ್ಪರ್ಧೆಯ ಸ್ಟ್ರೆಗರ್ನ ಸೂತ್ರ. ಹಾಗಾದರೆ ರಿಲೇ ಒಂದು ಮೆಷರ್ಮೆಂಟನ್ನು ಹೆಂಗೆ ಕಂಡುಹಿಡಿಬೇಕು ಅಂಥೇಳಿ ನೋಡ್ರಿ. ಟಿ ಮತ್ತು ಡಿ ಡಿವೈಡೆಡ್ ಬೈ ಟಿ. ಇಲ್ಲಿ ಟಿ ಅಂದರೆ ಏನು, ಒಟ್ಟು ವಕ್ರದ ಅಂತರ ಅಂತಿರ್ತ. ಡಿ ಅಂದರೆ ಹಿಂದಿನ ಓಟಗಾರರ ಮೊದಲನೇ ಓಣಿಯಲ್ಲಿ ಓಡಿ ಕ್ರಮಿಸಿದಂತಹ ವಕ್ರದ ಅಂತರ ಅಂತೇಳಿ ಕರಿತೀವಿ, ಅಂದರೆ ಡಿಸ್ಟೆನ್ಸ್ ಅಂತ ಕರಿತೀವಿ. ಎಸ್ ಹಾಗಾದರೆ ಎಸ್ ಅಂದರೆ ಪೂರ್ಣ ಸ್ಟ್ರೆಗರ್ ಅಂಥೇಳಿ ಅರ್ಥ. ಪೂರ್ಣ ಸ್ಟ್ರೆಗರ್ ಅಂಥೇಳಿ ಅರ್ಥ ಕೊಡ್ತೈತಿದು. ಹಾಗಾದರೆ ಗುಡ್ಡಗಾಡು ಓಟದ ಸ್ಪರ್ಧೆಗಳು ಯಾವ್ಯಾವು, ಗುಡ್ಡಗಾಡುವಿನಲ್ಲಿ ನಾವು ಯಾವ್ಯಾವ ಸ್ಪರ್ಧೆಗಳನ್ನು ಓಡ್ತೀವಿ ಅಂತ ಹೇಳಿ ನೋಡ್ರಿ. ಸ್ಪರ್ಧೆಯನ್ನು ನಾವು ನೋಡಬೇಕು, ಸಾಧ್ಯವಾದಷ್ಟು ಹೂತಿರುವ ಭೂಮಿ, ಅಂದರೆ ಇಳು ಬಿದ್ದಿರ್ತಲ್ಲ ಆ ಥರ, ಚೆನ್ನಾಗಿ ನೈಸ್ ಮಾಡಿರ್ತಾರೆ ಆ ಥರ ಭೂಮಿ, ಬಂಜರು ಭೂಮಿ ಮತ್ತು ಹೊಲ, ಬಂಜರು ಹೊಲ ಅಂತ ಕರಿತೀವಲ್ಲ ಅದು, ಹುಲ್ಲು ವಲಯ ಮತ್ತು ಹುಲ್ಲು ಮೈದಾನ, ಹಸಿರು ಮೈದಾನ, ಹಾಗೆ ಜರಿಕಾಡು ಮುಂತಾದವುಗಳಿಂದ ಮಾಡಿರುವಂಥ ಹಾದಿಯಲ್ಲಿ ನೋಡಬೇಕು, ನಡೆಸಬೇಕು. ಈ ಒಂದು ಗುಡ್ಡಗಾಡು ಸ್ಪರ್ಧೆಗಳು ಎಲ್ಲೆಲ್ಲಿ ನಡೆಸಬೇಕು ಅಂತಂದರೆ ಅದು ಹೂತಿರುವಂಥ ಭೂಮಿಯಾಗಿರಬೇಕು, ಬಂಜರು ಭೂಮಿಯಾಗಿರಬೇಕು, ಹುಲ್ಲು ಮತ್ತು ಹುಲ್ಲುಗಾವಲಿರಬೇಕಲ್ಲಿ, ಹುಲ್ಲು ಮೈದಾನ ಇರಬೇಕು, ಹಸಿರು ಮೈದಾನ ಇರಬೇಕು, ಜರಿಕಾಡು ಇರಬೇಕು, ಈ ರೀತಿ ಮುಂತಾದವು ಇರಬೇಕು. ಆ ಒಂದು ದಾರಿ ಕೂಡಿರಬೇಕು. ಸ್ಪರ್ಧೆಯಲ್ಲಿ ಅತಿ ಹೆಚ್ಚು ಸ್ಪರ್ಧಿಗಳು, ಏನಾದರೂ ಸ್ಪರ್ಧೆಯಲ್ಲಿ ಅತಿ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿದರೆ ಅಂದರೆ 1500 ಮೀಟರ್ವರೆಗೆ ಹಾದಿಯಲ್ಲಿ ಏನಿರಬೇಕು, ವಿಶಾಲವಾಗಿ ಆ ಒಂದು ಸ್ಪರ್ಧೆಗಳನ್ನಿರಬೇಕು, ಓಡಿಸ್ಬೇಕಲ್ಲಿ. ಸ್ಪರ್ಧೆಯಲ್ಲಿ ಅತಿ ಹೆಚ್ಚು ಭಾಗವಹಿಸುವವರಲ್ಲಿ ಯಾವ ಒಂದು ಸ್ಪರ್ಧೆಯಲ್ಲಿ ಅತಿ ಹೆಚ್ಚು ಜನ ಭಾಗವಹಿಸ್ತಾರೆ ಅಂತೇಳಿ ಹೇಳ್ಬೋದು, ಅದು 15 ಕಿಲೋಮೀಟ್ರ್ವರೆಗೆ ಇರುವಂತಹ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ. ಈಗ ವಯೋವರ್ಗ ಹೆಂಗಿರಬೇಕು ನೋಡಿರಿ. ವಯೋವರ್ಗ ಪುರುಷ ಅಥವಾ ಬಾಲಕರಿಗೆ, ಇದು ಮಹಿಳೆಯರಿಗೆ ಮತ್ತು ಬಾಲಕಿಯರಿಗೆ. ಪುರುಷರಿಗೆ ನೋಡಿರಿ ಇರ್ತಾ ಅಂದರೆ ಅವ್ರಿಗೆ ಪುರುಷರಿಗೆ ಮತ್ತು ಬಾಲಕರಿಗೆ
12 ಕಿಲೋಮೀಟ್ರ್ ಇರ್ತೈತಿ, 8 ಕಿಲೋಮೀಟ್ರ್ ಇರ್ತೈತಿ, 6 ಕಿಲೋಮೀಟ್ರ್, 5 ಕಿಲೋಮೀಟ್ರ್. ಹಾಗಾದರೆ ಮಹಿಳೆಯರಿಗೆ ಏನಿರ್ತದೆ 6 ಕಿಲೋಮೀಟ್ರ್ ಇರುತ್ತೆ, 4 ಕಿಲೋಮೀಟ್ರ್, 3 ಕಿಲೋಮೀಟರ್ ಮತ್ತು 3 ಕಿಲೋಮೀಟ್ರ್. ಇಲ್ಲಿ ಬೇರೆ ಬೇರೆ ವರ್ಷದಲ್ಲಿ ಮತ್ತು ಬೇರೆ ಬೇರೆ ಇರ್ತದೆ. ಪುರುಷರಿಗೆ 12 ಕಿಲೋಮೀಟ್ರ್ ಇರ್ತೈತಿ. 20 ವರ್ಷದ ಒಳಗಿನವರಿಗೆ ಏನಿರ್ತೈತಿ 8 ಕಿಲೋಮೀಟ್ರ್ ಇರ್ತೈತಿ. 18 ವರ್ಷ ಒಳಗಿದ್ದವರ ವಿದ್ಯಾರ್ಥಿ ಏನಾದರೂ 18 ವರ್ಷ ಒಳಗಡಿದ್ದರೆ ಅವ್ರಿಗೆ ಏನು ಬರ್ತೈತಿ 6 ಬರ್ತೈತಿ. 16 ವರ್ಷ ಒಳಗಿದ್ದರೆ ಅವರಿಗೆ ಎಷ್ಟು ಇರ್ತೈತಿ 3 kg ಇರ್ತೈತಿ. ಸಾರಿ 5 kg ಅಂತ ಇದ್ದೀನಿ, 5 ಕಿಲೋಮೀಟ್ರ್ ಇರ್ತೈತಿ. ಈಗ ಮಹಿಳೆಯರಿಗೆ ಅಥವಾ ಬಾಲಕಿಯರಿಗೆ ನೋಡಿರಿ, ಮಹಿಳೆಗೆ ಎಷ್ಟು ಇರ್ತೈತಿ ಅಂತಂದರೆ 6 ಕಿಲೋಮೀಟ್ರ್ ಇರ್ತೈತಿ. ಹಾಗೆ 20 ವರ್ಷದೊಳಗಿನ ಹುಡುಗಿ ಎಷ್ಟು ಇರ್ತಂದರೆ 4 ಕಿಲೋಮೀಟ್ರ್ ಇರ್ತೈತಿ. 18 ವರ್ಷದೊಳಗಿನವರಿಗೆ ಎಷ್ಟು ಇರ್ತಂದರೆ ಅದು 3 ಕಿಲೋಮೀಟ್ರ್ ಇರ್ತೈತಿ. ಹಾಗೂ 16 ವರ್ಷದೊಳಗಿನಕ್ಕೆ ಅವ್ರಿಗೆ ಎಷ್ಟು ಇರ್ತಂದರೆ 3 ಕಿಲೋಮೀಟ್ರ್ ಇರ್ತೈತಿ. ಈ ರೀತಿ ನಾವು ಮೆಜರ್ಮೆಂಟನ್ನು ನೆನ್ಪಿಟ್ಕೋಬೇಕು. ಇವಾಗ ಓಟಗಾರರ ತಂಡದ ಬಗ್ಗೆ ನೋಡಿರಿ. ಅಲ್ಲಿ ಪೆನ್ ತಗೋತೀನಿ, ಸ್ವಲ್ಪ ವೇಟ್ ಮಾಡಿ. ನೋಡಿರಿ, ಓಟಗಾರರ ತಂಡ ಪುರುಷ ವಿಭಾಗದಲ್ಲಿ ಭಾಗವಹಿಸುವಾಗ ತಂಡದ ಸಂಖ್ಯೆ ಎಷ್ಟಿರಬೇಕಂದ್ರೆ 18ಕ್ಕಿಂತ ಹೆಚ್ಚಿರಬಾರ್ದು. 12ಕ್ಕಿಂತ ಹೆಚ್ಚಿರಬಾರ್ದು. ಇಲ್ಲಿ ಪುರುಷರ ಒಂದು ವಿಭಾಗದಲ್ಲಿ ಭಾಗವಹಿಸುವಂಥ ತಂಡಗಳ ಸಂಖ್ಯೆ ಎಷ್ಟಿರಬೇಕಂದ್ರೆ 12ಕ್ಕಿಂತ ಹೆಚ್ಚಿರಬಾರ್ದು. ಮತ್ತು ಸ್ಪರ್ಧೆಯಲ್ಲಿ ಭಾಗವಹಿಸುವಾಗ ಒಂದು ತಂಡದಿಂದ ಕನಿಷ್ಠ ಏನು ಮಾಡಬೇಕು 6 ಮತ್ತು ಗರಿಷ್ಠ 9 ಓಟಗಾರರು ಓಡಲು ಏನು ಮಾಡಬೇಕು ಅವಕಾಶವನ್ನು ಕೊಡಬೇಕು. ಆಟ ಪ್ರಾರಂಭ ಮಾಡಿದಾಗ ಒಂದು ತಂಡದಲ್ಲಿ ನೋಡಬೇಕು 6 ಮತ್ತು ಕನಿಷ್ಠ ಅಂದರೆ 6, ಗರಿಷ್ಠ ಅಂದರೆ 9 ಓಟಗಾರರು ಓಡಲು ಅವಕಾಶ ಇಲ್ಲಿ ಕಲ್ಪಿಸಬೇಕು. ನಾವು ಒಂದು ತಂಡದ 9 ಓಟಗಾರರಲ್ಲಿ ಉತ್ತಮ ಒಂದು ಸ್ಥಾನವನ್ನು ಪಡೆದಂತಹ 6 ಸ್ಥಾನಗಳನ್ನು ಏನು ಮಾಡಬೇಕಂದ್ರೆ ತಂಡ ಪ್ರಶಸ್ತಿ ನೀಡುವಾಗ ಗಣನೆಗೆ ತೆಗೆದುಕೊಳ್ಳಲಾಗುವುದು. ಈ 9 ಓಟಗಾರರಲ್ಲಿ ನಾವು ಏನು ಮಾಡ್ತೀವಿ ಉತ್ತಮ ಸ್ಥಾನ ಪಡೆದಂತಹ 6 ಸ್ಥಾನಗಳನ್ನು ಅಂದರೆ 6 ಜನಕ್ಕೆ ಏನು ಮಾಡ್ತೀವಿ ನಾವು ಆಯ್ಕೆ ಮಾಡಿಕೊಂಡು ಅವರಿಗೆ ನಾವು ತಂಡ ಪ್ರಶಸ್ತಿ ಅಂತೇಳಿ ನೀಡ್ತೀವಿ. ಮಹಿಳೆಯ ವಿಭಾಗ ಮತ್ತು ಬಾಲಕ ಬಾಲಕಿಯರ ವಿವಿಧ ವಯೋಮಾನಗಳಲ್ಲಿ ಭಾಗವಹಿಸುವಂತಹ ತಂಡದ ಸಂಖ್ಯೆ ಎಷ್ಟಿರಬೇಕಂದ್ರೆ 8ಕ್ಕಿಂತ ಹೆಚ್ಚಿರಬಾರ್ದು. ಎಲ್ಲಿದು ಮಹಿಳೆಯ ಒಂದು ವಿಭಾಗದಲ್ಲಿ ಬಾಲಕ ಬಾಲಕಿಯರು ಏನಾದರೂ ವಿವಿಧ ವಯೋಮಾನಗಳಲ್ಲಿ ಭಾಗವಹಿಸ್ತಿದ್ದಾರೆ ಅಂದರೆ ಅವ್ರ ಸಂಖ್ಯೆ ಎಷ್ಟಿರಬೇಕು ಅಂತಂದರೆ ಅವ್ರ ತಂಡದ ಸಂಖ್ಯೆ 8ಕ್ಕಿಂತ ಹೆಚ್ಚಿರಬಾರ್ದು. ಮತ್ತು ಸ್ಪರ್ಧೆಗಳಲ್ಲಿ ಭಾಗವಹಿಸುವಾಗ ಏನು ಮಾಡಬೇಕು ಅವರು ಒಂದು ತಂಡದಿಂದ ಕನಿಷ್ಠ 4 ಮತ್ತು ಗರಿಷ್ಠ 6 ಓಟಗಾರರು ಏನು ಮಾಡಬೇಕು ಓಡಲು ಅವಕಾಶ ಕೊಡಬೇಕು. ಆದರೆ ಉತ್ತಮ ಸ್ಥಾನ ಗಳಿಸಿದಂತಹ 4 ಜನ ಓಟಗಾರರನ್ನು ತಂಡ ಪ್ರಶಸ್ತಿ ಏನು ಮಾಡ್ತೈತೆ ಅಲ್ಲಿ ಗಣನೆಗೆ ತೆಗೆದುಕೊಳ್ತೀವಿ. ಅಲ್ಲಿ 8 ಜನ ಕೂಡಿಸಿದ್ರು ಕೂಡ ಏನು ಮಾಡ್ತೈತೆ ಉತ್ತಮ ಪ್ರದರ್ಶನ ಮಾಡಿದಂಥವ್ರಿಗೆ 4 ಜನಕ್ಕೆ ಏನು ಮಾಡ್ತೈತೆ ಅಲ್ಲಿ ತಂಡ ಪ್ರಶಸ್ತಿ ಅಂತೇಳಿ ಕೊಡ್ತೈತೆ. ಈ ಸ್ಪರ್ಧೆಗಳಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಸ್ಪರ್ಧೆಗಳು ಭಾಗವಹಿಸಿದರೆ ಸ್ಪರ್ಧೆಯನ್ನು ಏನು ಮಾಡ್ತೇವೆ ಪ್ರಾರಂಭಿಸುವುದಕ್ಕೆ 5 ನಿಮಿಷ ಮುಂಚಿತವಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಈ ಒಂದು ಸ್ಪರ್ಧೆ ಪ್ರಾರಂಭ ಮಾಡುವಾಗ ಏನಾದರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧೆಗಳಿದ್ದರು ಅಂತಂದರೆ ಏನು ಮಾಡ್ತಾರೆ 5 ನಿಮಿಷ ಒಂದು ಮುಂಚಿತವಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಅಗತ್ಯವಿದ್ದರೆ ಮತ್ತೊಂದು ಬಾರಿ ಎಚ್ಚರಿಕೆಯನ್ನು ಕೂಡ ಕೊಡ್ಬೋದು. ಅಗತ್ಯವಿದ್ದರೆ ಮತ್ತೊಂದು ಬಾರಿನೂ ಕೂಡ ಅವ್ರಿಗೆ ಏನು ಮಾಡ್ತಾರೆ ಎಚ್ಚರಿಕೆಯನ್ನು ಕೊಡ್ಬೋದು. ಸ್ಪರ್ಧೆಯು ನಡೆಯುತ್ತಿರುವಾಗ ಸ್ಪರ್ಧಿಗಳು ಹೊರಗಡೆಯಿಂದ ಯಾವುದೇ ರೀತಿಯ ಸಹಾಯವನ್ನಾಗಲಿ ಉಪಹಾರವನ್ನಾಗಲಿ ತೆಗೆದುಕೊಳ್ಳಲು ಅವಕಾಶ ಇರುತ್ತೆ. ಏನಾದರೂ ಸ್ಪರ್ಧೆ ನಡೆಯೋದಕ್ಕಿಂತ ಮುಂಚೆ ಏನಾದರೂ ಮಾಡ್ರೆ ಆದರೆ ಸ್ಪರ್ಧೆ ನಡೆದಾಗ ಏನು ಮಾಡಬೇಕು ಸ್ಪರ್ಧಿಗಳು ಹೊರಗಡೆಯಿಂದ ಯಾವುದೇ ರೀತಿಯ ಸಹಾಯವನ್ನು ಅಥವಾ ಉಪಹಾರವನ್ನು ತಿನ್ನೋಕೆ ಕೊಡಿದು ಕೂಡ ಅಂತ ಏನು ಕೇಳಬಾರ್ದು. ಇಲ್ಲಿ ಅದಕ್ಕೆ ಯಾವುದಕ್ಕೂ ಇಲ್ಲ ಅವಕಾಶ ಇಲ್ಲ. ಗೆಲುವಂಕವನ್ನು ಕೊಡುವುದು ಸ್ಪರ್ಧಿಗಳು ಸ್ಪರ್ಧೆಯನ್ನು ಮುಕ್ತಾಯಗೊಳಿಸಿದ ಕ್ರಮ ಸಂಖ್ಯೆಯನ್ನು ಏನು ಮಾಡ್ತಾರೆ ಇಲ್ಲಿ ನಾವೇನಾದರೂ ಗೆಲುವಂಕ ಅಂದರೆ ಜಯವನ್ನು ಹೆಂಗೆ ಕೊಡಬೇಕು ವಿನ್ನರ್ ಹೆಂಗೆ ಕೊಡಬೇಕಂದ್ರೆ ಸ್ಪರ್ಧಿಗಳು ಸ್ಪರ್ಧೆಯನ್ನು ಮುಕ್ತಾಯಗೊಳಿಸಿದಂತಹ ಕ್ರಮ ಸಂಖ್ಯೆಯನ್ನು ಏನು ಮಾಡಬೇಕು ಅಂಕಗಳಾಗಿ ನೀಡ್ತೀವಿ. ಉದಾಹರಣೆ ಏನಾದರೂ ಹೇಳಬೇಕಂತಂದರೆ ಒಬ್ಬ ಸ್ಪರ್ಧಿ 33ನೇ ಸ್ಥಾನ ಪಡೆದರೆ ಅವನಿಗೆ ಏನು ಮಾಡ್ತೀವಿ 36 ಅಂಕ ಪಡಿತೀವಿ. 7ನೇ ಸ್ಥಾನ ಪಡೆದರೆ 7 ಅಂಕ, 8ನೇ ಸ್ಥಾನ ಪಡೆದರೆ 8 ಅಂಕ. ಈ ರೀತಿ ಅವರು ಪಡೆದಂಥ ಸ್ಥಾನದ ಮೇಲೆ ಏನು ಮಾಡ್ತೀವಿ ಅವರಿಗೆ ಅಂಕವನ್ನು ನೀಡ್ತೀವಿ. ಸಮ ಆದರೆ ಏನು ಮಾಡ್ತೀವಿ ನೋಡಿರಿ, ಇಬ್ಬರು ಮೆಜರ್ಮೆಂಟ್ ಇಬ್ಬರದು ಸೇಮ್ ಆಗಿದೆಯಪ್ಪ ಅವಾಗ ಏನು ಮಾಡ್ತೀವಿ ಅಂತಂದರೆ ಒಂದು ವೇಳೆ 2 ತಂಡಗಳು ಸಮ ಅಂಕಗಳನ್ನು ಪಡ್ಕೊಂಡ್ರಿ ಅವಾಗ ಏನು ಮಾಡ್ತೀವಿ ತಂಡ ಪ್ರಶಸ್ತಿಗೆ ಟೈ ಆಗಿದ್ದಾರೆ ಆಗ 2 ತಂಡದ ಪ್ರಶಸ್ತಿಗೆ ಏನು ಮಾಡ್ತೀವಿ ಗಣನೆಯನ್ನು ತೆಗೆದುಕೊಳ್ತೀವಿ. ಅವಕ್ಕೆ 2 ತಂಡಕ್ಕೆ ಕೊಡ್ತಾ ಏನು ಮಾಡ್ತಾರೆ ಪ್ರೈಸನ್ನು ಕೊಡ್ತಾರೆ. ಕೊನೆಯ ಆಟಗಾರನು ಅಂಕ ಕಡಿಮೆ ಇರುವುದು ಆ ತಂಡಕ್ಕೆ ತಂಡ ಪ್ರಶಸ್ತಿಯನ್ನು ನೀಡಲಾಗುವುದು. ಆಗ 2 ತಂಡದ ಪ್ರಶಸ್ತಿಗೆ ಏನು ಮಾಡ್ತಾರೆ ಗಣನೆಗೆ ತೆಗೆದುಕೊಳ್ತಾರೆ. ಕೊನೆಯ ಒಂದು ಓಟಗಾರನ ಅಂಕ ಕಡಿಮೆ ಇರುವುದು ಆ ಒಂದು ತಂಡಕ್ಕೆ ಏನು ಮಾಡ್ತಾರೆ ಅಂದರೆ
ತಂಡ ಪ್ರಶಸ್ತಿಯನ್ನು ಕೂಡ ನೀಡ್ತಾರೆ. ಇಷ್ಟೇನು ಮಾಡಿದೀನು ರಸ್ತೆ ಬದಿಯ ಓಟಗಳ ಬಗ್ಗೆ ತಿಳ್ಕೊಂಡಿವಿ. ಇದ್ರ ಮೇಲೆ ಪ್ರಶ್ನೋತ್ತರಗಳಾದವೆ. ಮುಂದಿನ ತರಗತಿಯಲ್ಲಿ ಈ ಒಂದು ರಸ್ತೆ ಓಟದ ಸ್ಪರ್ಧೆಗಳ ಮೇಲೆ MCQ ಬಿಡಿಸೋಣ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತೇವೆ. ಧನ್ಯವಾದಗಳು.